ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಜನವರಿ 1ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ಇವತ್ತು ನಮಗೆ ನಿಫ್ಟಿ ಮತ್ತು ಸೆನ್ಸೆಕ್ಸಲ್ಲಿ ಫ್ಲಾಟ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಗ್ತದೆ. ಸೊ ಮಾರ್ಕೆಟ್ನಲ್ಲಿ ಸ್ವಲ್ಪ ವೊಲಟೈಲ್ ಟ್ರೇಡಿಂಗ್ ನೋಡೋದಕ್ಕೆ ಸಿಕ್ತು, ಬಟ್ ಹೆಚ್ಚಿನ ಒಂದು ಗ್ಯಾಪ್ ನಮಗೆ ಮಾರ್ಕೆಟ್ನಲ್ಲಿ ಇವತ್ತು ಕ್ರಿಯೇಟ್ ಆಗೋದು ಕಾಣಿಸಿರಲಿಲ್ಲ. ನಿಫ್ಟಿ 17 ಪಾಯಿಂಟ್ಗಳಷ್ಟು ಮಾತ್ರ ಗೇನ್ ಆಗಿದೆ. ಸೆನ್ಸೆಕ್ಸ್ 32 ಪಾಯಿಂಟ್ಗಳಷ್ಟು ಇವತ್ತು ಕರೆಕ್ಟ್ ಆಯಿತು. ಬ್ಯಾಂಕ್ ನಿಫ್ಟಿ ಪಾಸಿಟಿವ್ ಆಗಿತ್ತು, 0.2%ನ ಗೇನ್ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. 130 ಪಾಯಿಂಟ್ಗಳಷ್ಟು ಬ್ಯಾಂಕ್ ನಿಫ್ಟಿ ಇವತ್ತು ಗೇನ್ ಆಯಿತು. ಸೊ ಸಾಕಷ್ಟು ಗ್ಲೋಬಲ್ ಮಾರ್ಕೆಟ್ಸ್ಗಳು ಇವತ್ತು ಕ್ಲೋಸ್ ಆಗಿದೆ. ಸೊ ಜನವರಿ 1 ಹೊಸ ವರ್ಷದ ಪ್ರಯುಕ್ತ ಮಾರ್ಕೆಟ್ ಹಾಲಿಡೇ ಸಾಕಷ್ಟು ಮಾರ್ಕೆಟ್ಗಳಲ್ಲಿ ಇದೆ. ಆ ರೀಸನ್ನಿಂದ ಗ್ಲೋಬಲ್ ಮಾರ್ಕೆಟ್ಗಳಲ್ಲಿ ಕೂಡ ಅಷ್ಟಾಗಿ ಆಕ್ಟಿವಿಟೀಸ್ ನೋಡೋದಕ್ಕೆ ಸಿಗಲಿಲ್ಲ. ಇಂಡಿಯನ್ ಮಾರ್ಕೆಟ್ಸ್ ಫ್ಲಾಟ್ ಆಗೇನೆ ರಿಯಾಕ್ಟ್ ಮಾಡಿದೆ. ನಿಫ್ಟಿ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಇವತ್ತು ಕೂಡ ಶ್ರೀರಾಮ್ ಫಿನಾನ್ಸ್ ಟಾಪ್ ಗೇನರ್ ಆಗಿತ್ತು. 2.5% ಜಂಪ್ ಶ್ರೀರಾಮ್ ಫಿನಾನ್ಸ್ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಸಸ್ಟೈನ್ ಆಗ್ತಿರೋದು ಕಾಣಿಸ್ತಿದೆ. ಕೆಲವೊಂದಿಷ್ಟು ಆಟೋ ಸೆಕ್ಟರ್ನ ಸ್ಟಾಕ್ಗಳು ಇವತ್ತು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಿದೆ. ಬಜಾಜ್ ಆಟೋ 2.5%ನಷ್ಟು ಗೇನ್ ಆಯಿತು. ಇದಕ್ಕೆ ರೀಸನ್ ಡಿಸೆಂಬರ್ ತಿಂಗಳ ಆಟೋ ಸೇಲ್ಸ್ ಡೇಟಾವನ್ನು ಆಟೋ ಕಂಪನಿಗಳು ರಿಲೀಸ್ ಮಾಡಿದ್ದಾರೆ. ಸೊ ಒಂದು ಸ್ಟ್ರಾಂಗ್ ಸೇಲ್ಸ್ 4 ವೀಲರ್ ಸೆಗ್ಮೆಂಟಲ್ಲಿ ನೋಡೋದಕ್ಕೆ ಸಿಗ್ತದೆ. ಮಾರುತಿ ಸುಜುಕಿ 22% ಸೇಲ್ಸ್ ಇನ್ಕ್ರೀಸನ್ನು ಡಿಕ್ಲೇರ್ ಮಾಡಿದ್ದಾರೆ. ಇಯರ್ ಆನ್ ಇಯರ್ ಒಂದು ಸ್ಟ್ರಾಂಗ್ ಸೇಲ್ಸ್ ಇನ್ಕ್ರೀಸ್ ಮಾರುತಿ ಸುಜುಕಿನಲ್ಲಿ ನೋಡೋದಕ್ಕೆ ಸಿಗ್ತದೆ. ಅದೇ ರೀತಿಯಲ್ಲಿ ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ ಸೇಲ್ಸ್ ಕೂಡ ಇಯರ್ ಆನ್ ಇಯರ್ 25% ಇನ್ಕ್ರೀಸ್ ಆಗಿದೆ. ಸೊ ಒಂದು ಸ್ಟ್ರಾಂಗ್ ಸೇಲ್ಸ್ ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ, ಮಾರುತಿ ಸುಜುಕಿ ಈ ಎರಡು ಕಂಪನಿಗಳ ಕಡೆಯಿಂದ ನೋಡೋದಕ್ಕೆ ಸಿಗ್ತದೆ. ಹಾಗೆ ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್, ಕಮರ್ಷಿಯಲ್ ವೆಹಿಕಲ್ ಸೇಲ್ಸ್ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸ್ತು. ಸೊ ಪ್ಯಾಸೆಂಜರ್ ವೆಹಿಕಲ್ ಸೆಗ್ಮೆಂಟಲ್ಲಿ 14% ಸೇಲ್ಸ್ ಗ್ರೋತ್ ಟಾಟಾ ಮೋಟಾರ್ಸ್ನ ಕಡೆಯಿಂದ ಡಿಕ್ಲೇರ್ ಆಗಿದೆ. ಹಾಗೆ ಎಲೆಕ್ಟ್ರಿಕ್ ವೆಹಿಕಲ್ ಸೇಲ್ಸ್ 24% ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಹಾಗೆ ಕಮರ್ಷಿಯಲ್ ವೆಹಿಕಲ್ ಸೇಲ್ಸ್ 25% ಜಂಪ್ ಆಗಿದೆ. ಒಂದು ಸ್ಟ್ರಾಂಗ್ ಕಮರ್ಷಿಯಲ್ ವೆಹಿಕಲ್ ಸೇಲ್ಸನ್ನು ಟಾಟಾ ಮೋಟಾರ್ಸ್ ಕೂಡ ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ ಐಶಾರ್ ಮೋಟಾರ್ಸ್ನ ಎಕ್ಸ್ಪೋರ್ಟ್ ಸ್ವಲ್ಪ ಕಡಿಮೆ ಆಗ್ತಿರೋದು ಕಾಣಿಸ್ತಿದೆ. ಬಟ್ ಓವರ್ ಆಲ್ 2 ವೀಲರ್ ಸೆಗ್ಮೆಂಟಲ್ಲಿ ಕೂಡ ಸೇಲ್ಸ್ ಸ್ಟ್ರಾಂಗ್ ಆಗಿ ಡಿಕ್ಲೇರ್ ಆಗಿದೆ. ಎಟರ್ನಲ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 2% ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. NTPC ಕೂಡ 2%ನಷ್ಟು ಗೇನ್ ಆಗಿದೆ. ಸೊ IT ಸೆಕ್ಟರ್ನ ಸ್ಟಾಕ್ಗಳಲ್ಲಿ ನಿನ್ನೆ ಸ್ವಲ್ಪ ವೀಕ್ನೆಸ್ ಕಾಣಿಸಿತ್ತು, ಬಟ್ ಇವತ್ತು IT ಸೆಕ್ಟರ್ನ ಸ್ಟಾಕ್ಗಳು ಸ್ವಲ್ಪ ಮಟ್ಟಿಗೆ ರಿಕವರ್ ಆಗಿದೆ. ನಿಫ್ಟಿಯ ಟಾಪ್ ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ITC ಸ್ಟಾಕ್ ಪ್ರೈಸ್ನಲ್ಲಿ 10%ನ ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಯೂಶಲಿ ನಿಫ್ಟಿ ಸ್ಟಾಕ್ಗಳಲ್ಲಿ 10-12%ನ ಕರೆಕ್ಷನ್ಸ್ ನೋಡೋದಕ್ಕೆ ಸಿಗೋದಿಲ್ಲ. ಸೊ ಇದಕ್ಕೆ ರೀಸನ್ ಗೌರ್ಮೆಂಟ್ ಸಿಗರೇಟ್ನ ಮೇಲೆ ಎಕ್ಸೈಸ್ ಡ್ಯೂಟಿಯನ್ನು ಅಪ್ಲೈ ಮಾಡ್ತಿದ್ದಾರೆ. ಅಂದರೆ ಎಕ್ಸ್ಟ್ರಾ ಟ್ಯಾಕ್ಸಸ್ ಸಿಗರೇಟ್ನ ಮೇಲೆ ಅಪ್ಲೈ ಆಗುತ್ತೆ. ಸೊ ಸಿಗರೇಟ್ನ ಟ್ಯಾಕ್ಸಸ್ ಇನ್ಕ್ರೀಸ್ ಆಗ್ತಿದೆ ಅಂದರೆ ಬೈ ಡಿಫಾಲ್ಟ್ ಈ ಕಂಪನಿಗಳು ಸಿಗರೇಟ್ ಪ್ರೈಸಸನ್ನು ಕೂಡ ಇನ್ಕ್ರೀಸ್ ಮಾಡ್ತಾರೆ. ಸೊ ಸಿಗರೇಟ್ನ ಹೈಟ್ ಎಷ್ಟಿದೆ ಅದರ ಬೇಸಿಸ್ ಮೇಲೆ ಟ್ಯಾಕ್ಸ್ ಅಪ್ಲೈ ಆಗೋದು ಕಾಣಿಸುತ್ತೆ. ಫೆಬ್ರವರಿ 1ರಿಂದ ಈ ಒಂದು ಟ್ಯಾಕ್ಸಸ್ ಅಪ್ಲಿಕೇಬಲ್ ಆಗುತ್ತೆ. ಸೊ ಎಕ್ಸ್ಪೆಕ್ಟೇಷನ್ ಇತ್ತು ಟ್ಯಾಕ್ಸ್ ಇನ್ಕ್ರೀಸ್ ಆಗ್ಬೋದು ಅಂತ, ಬಜೆಟ್ನಲ್ಲಿ ಟ್ಯಾಕ್ಸ್ ಹೈಕ್ ಆಗುತ್ತೆ ಅನ್ನುವಂಥ ನ್ಯೂಸ್ ಇತ್ತು. ಬಟ್ ಜನವರಿ 1ಕ್ಕೇನೆ ಗೌರ್ಮೆಂಟ್ ಡಿಸಿಷನನ್ನು ತಗೊಂಡಿದ್ದಾರೆ. ಹಾಗೆ ಫೆಬ್ರವರಿ 1ರಿಂದನೇ ಟ್ಯಾಕ್ಸಸ್ ಅಪ್ಲೈ ಆಗ್ತದೆ. ಸೊ ಏಪ್ರಿಲ್ 1ರಿಂದ ಟ್ಯಾಕ್ಸ್ ಅಪ್ಲೈ ಆಗ್ಬೋದು ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಇತ್ತು. ಸೊ ಟ್ಯಾಕ್ಸಸ್ ಇನ್ಕ್ರೀಸ್ ಆಗ್ತದೆ ಅಂದರೆ ಕಂಪನಿಗಳು ಅದನ್ನು ಪೇ ಮಾಡೋದಿಲ್ಲ. ಸೊ ಅವರು ಪ್ರಾಡಕ್ಟ್ ಪ್ರೈಸಸನ್ನು ಇನ್ಕ್ರೀಸ್ ಮಾಡಿ ಅದನ್ನು ಸೆಟ್ ಆಫ್ ಮಾಡ್ಕೋತಾರೆ. ಯಾಕೆಂದರೆ ಅವರು ಕೂಡ ಮಾರ್ಜಿನ್ಸನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಈ ರೀಸನ್ನಿಂದ ಕಸ್ಟಮರ್ಸ್ಗಳ ಮೇಲೆ ಹೊರೆ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಸೇಲ್ಸ್ ಸ್ವಲ್ಪ ಮಟ್ಟಿಗೆ ಡ್ರಾಪ್ ಆಗ್ಬೋದು ಅನ್ನುವಂಥ ಎಕ್ಸ್ಪೆಕ್ಟೇಷನ್ನಿಂದ ITC, ಗೋಡ್ಫ್ರೆ ಫಿಲಿಪ್ ಈ ಸ್ಟಾಕ್ಗಳಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಒಂದು ದಿನಕ್ಕೆ ಇಷ್ಟು ಸಿಗರೇಟ್ ಅಂತ ಸೇದೋರು ಎಷ್ಟೇ ಪ್ರೈಸ್ ಆದರೂ ಕೂಡ ಆ ದುಡ್ಡನ್ನು ಕೊಟ್ಟು ಸಿಗರೇಟನ್ನು ಪರ್ಚೇಸ್ ಮಾಡ್ತಾರೆ. ಬಟ್ ಸ್ವಲ್ಪ ಮಟ್ಟಿಗೆ ವಾಲ್ಯೂಮ್ಸ್ ಡ್ರಾಪ್ ಆಗುವಂಥ ಚಾನ್ಸಸ್ ಇರುತ್ತೆ. ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ಕೂಡ 1.5% ಅರೌಂಡಲ್ಲಿ ಇವತ್ತು ಕರೆಕ್ಟ್ ಆಯಿತು. ಬಜಾಜ್ ಫಿನಾನ್ಸಲ್ಲಿ ಕೂಡ 1.5%ನ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ONGC ಕೂಡ ನೆಗೆಟಿವ್ ಆಗಿ ಕ್ಲೋಸ್ ಆಯಿತು. ವೊಡಾಫೋನ್ ಐಡಿಯಾ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 9% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಗೌರ್ಮೆಂಟ್ನ ಕಡೆಯಿಂದ ಮೊರಟೋರಿಯಂ ಸಿಗುತ್ತೆ ಅನ್ನುವಂಥ ಒಂದು ನ್ಯೂಸ್ ಆಗಿದ್ರೆ ವೊಡಾಫೋನ್ ಗ್ರೂಪ್ನ ಕಡೆಯಿಂದ 5,836 ಕೋಟಿ ಅಮೌಂಟ್ ವೊಡಾಫೋನ್ ಐಡಿಯಾಗೆ ಕ್ರೆಡಿಟ್ ಆಗ್ತದೆ. ಸೊ 2017ರಲ್ಲಿ ವೊಡಾಫೋನ್ ಮತ್ತು ಐಡಿಯಾ ಸೆಲ್ಯುಲಾರ್ ಎರಡೂ ಕಂಪನಿಗಳು ಮರ್ಜ್ ಆಗಿತ್ತು. ಸೊ ಆ ಒಂದು ಮರ್ಜರ್ ರಿಲೇಟೆಡ್ ಅಮೌಂಟ್ ಈಗ ವೊಡಾಫೋನ್ ಐಡಿಯಾಗೆ ಕ್ರೆಡಿಟ್ ಆಗ್ತದೆ. ಸೊ ವೊಡಾಫೋನ್ ಐಡಿಯಾದ ಪೇರೆಂಟ್ ಕಂಪನಿ ವೊಡಾಫೋನ್ ಗ್ರೂಪ್ ಈ ಒಂದು ಅಮೌಂಟನ್ನು ಕ್ರೆಡಿಟ್ ಮಾಡ್ತಿದ್ದಾರೆ. ಈ ನ್ಯೂಸ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ 9% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಆಮ್ಕೆ ಗ್ಲೋಬಲ್ ಈಗಲೂ ಕೂಡ ಈ ಒಂದು ಸ್ಟಾಕ್ನಲ್ಲಿ 44% ಡೌನ್ ಸೈಡ್ನ ಪಾಸಿಬಿಲಿಟಿ ಇರುತ್ತೆ ಅಂತ ₹6 ಟಾರ್ಗೆಟ್ ಪ್ರೈಸನ್ನು ಕೊಟ್ಟಿದ್ದಾರೆ. ಗೌರ್ಮೆಂಟ್ನ ಕಡೆಯಿಂದ ಮೊರಟೋರಿಯಂ ಸಿಕ್ಕಿದ್ರೂ ಕೂಡ ಕಂಪನಿಯ ಫಿನಾನ್ಷಿಯಲ್ಸ್ ಅಷ್ಟು ಸ್ಟ್ರಾಂಗ್ ಆಗಿ ಕಾಣಿಸ್ತಿಲ್ಲ. ಆದ್ದರಿಂದ ಖಂಡಿತವಾಗ್ಲೂ ಪ್ರೆಷರ್ ಇರುತ್ತೆ ಅನ್ನೋದು ಆಮ್ಕೆ ಗ್ಲೋಬಲ್ನ ವ್ಯೂ ಆಗಿರುತ್ತೆ. ಸೊ ಕಂಪನಿಗೆ HR ಡ್ಯೂಸ್ ರಿಲೀಫ್ ಸಿಕ್ಕಿದ್ರೆ ಕಂಪನಿ ಲಾಂಗ್ ಟರ್ಮ್ಗೆ ಸಸ್ಟೈನ್ ಆಗುವಂಥ ಪಾಸಿಬಿಲಿಟಿ ಇರುತ್ತೆ. ಅಂದರೆ 5 ವರ್ಷದ ಮೊರಟೋರಿಯಂ ಇದ್ದಾಗ ಆ 5 ವರ್ಷದ ಸಮಯವನ್ನು ವೊಡಾಫೋನ್ ಐಡಿಯಾ ತಗೊಂಡು ತಮ್ಮ ಬಿಸ್ನೆಸ್ಸನ್ನು ರಿವೈವ್ ಮಾಡ್ಕೋಬೋದು. ಬಟ್ ಎಷ್ಟರ ಮಟ್ಟಿಗೆ ಫಿನಾನ್ಸನ್ನು ಇಂಪ್ರೂವ್ ಮಾಡ್ಕೋತಾರೆ, ಎಷ್ಟರ ಮಟ್ಟಿಗೆ ಲಾಸಸ್ ಕಡಿಮೆ ಆಗ್ತಾ ಬರುತ್ತೆ, ಸಬ್ಸ್ಕ್ರೈಬರ್ಸನ್ನು ಯಾವ ರೀತಿಯಲ್ಲಿ ಮೇಂಟೈನ್ ಮಾಡ್ಕೋತಾರೆ, ಅದೆಲ್ಲ ಕೂಡ ಚಾಲೆಂಜ್ ಆಗಿರುತ್ತೆ.
ಸೊ Q3 ನಿನ್ನೆಗೆ ಎಂಡ್ ಆಗಿದೆ. ಕಂಪನಿಗಳು ತಮ್ಮ Q3 ರಿಸಲ್ಟ್ಸನ್ನು ಇನ್ನು ಮುಂದೆ ಡಿಕ್ಲೇರ್ ಮಾಡ್ತಾ ಹೋಗ್ತಾರೆ. ಅದಕ್ಕೂ ಮುಂಚೆ ಬಿಸ್ನೆಸ್ ಅಪ್ಡೇಟ್ಸ್ಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. IRDA ತಮ್ಮ ಬಿಸ್ನೆಸ್ ಅಪ್ಡೇಟ್ಸನ್ನು ಶೇರ್ ಮಾಡಿದರೆ ಒಂದು ಸ್ಟ್ರಾಂಗ್ ಲೋನ್ ಡಿಸ್ಬರ್ಸ್ಮೆಂಟ್ IRDA ಕಡೆಯಿಂದ ನೋಡೋದಕ್ಕೆ ಸಿಕ್ಕಿದೆ. ಸೊ 87,975 ಕೋಟಿಯಷ್ಟು ಲೋನ್ ಬುಕ್ ಅನ್ನು IRDA ಈ ಒಂದು ಕ್ವಾರ್ಟರ್ನಲ್ಲಿ ಹೊಂದಿದ್ದಾರೆ. ಈ ನ್ಯೂಸ್ನಿಂದ IRDA ಬೆಳಿಗ್ಗೆ ಸ್ಟ್ರಾಂಗ್ ಆಗಿ ಟ್ರೇಡ್ ಆದರೂ ಕೂಡ ಅದಾದಮೇಲೆ ಪ್ರಾಫಿಟ್ ಬುಕಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಓವರ್ ಆಲ್ ಲೋನ್ ಡಿಸ್ಟ್ರಿಬ್ಯೂಷನ್ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ಸೊ ಕಂಪನಿ Q3 ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ಮೇಲೆ ಕಂಪ್ಲೀಟ್ ಪರ್ಫಾರ್ಮೆನ್ಸ್ ನಮಗೆ ಗೊತ್ತಾಗುತ್ತೆ. ಬ್ಲೂ ಡಾರ್ಟ್ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 5% ಜಂಪ್ ಬೆಳಿಗ್ಗೆ ನೋಡೋದಕ್ಕೆ ಸಿಕ್ಕಿತ್ತು. ಅದಾದಮೇಲೆ 3% ಗೇನ್ನೊಂದಿಗೆ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇದಕ್ಕೆ ರೀಸನ್ ಕಂಪನಿಗೆ 421 ಕೋಟಿಯ ಟ್ಯಾಕ್ಸ್ ಡಿಮಾಂಡ್ ನೋಟಿಸ್ ಬಂದಿತ್ತು. ಅದು ಈಗ 65 ಲಕ್ಷಕ್ಕೆ ಇಳಿದಿದೆ. ಕಂಪನಿ ಬೇಕಾದಂಥ ಡಾಕ್ಯುಮೆಂಟ್ಗಳನ್ನು ಸಬ್ಮಿಟ್ ಮಾಡಿದರೆ ಆದ್ದರಿಂದ ಟ್ಯಾಕ್ಸ್ ಅಮೌಂಟ್ ಕನ್ಸಿಡರಬ್ಲಿ ಡ್ರಾಪ್ ಆಗಿದೆ. 65 ಲಕ್ಷ ಅಮೌಂಟ್ನ ಮೇಲೆ ಸ್ವಲ್ಪ ಮಟ್ಟಿಗೆ ಇಂಟ್ರೆಸ್ಟ್ ಪೆನಾಲ್ಟಿ ಇರುತ್ತೆ. ಬಟ್ 421 ಕೋಟಿಯ ಟ್ಯಾಕ್ಸ್ ಡಿಮಾಂಡ್ ಇದ್ದು ಕೇವಲ 1 ಕೋಟಿ ಅರೌಂಡಲ್ಲಿ ಇವರು ಅಮೌಂಟನ್ನು ಪೇ ಮಾಡಬೇಕಾಗಿ ಬರ್ತಿದೆ. ಸೊ ಅಷ್ಟು ಅಮೌಂಟನ್ನು ಕ್ಲಿಯರ್ ಮಾಡ್ತೀವಿ ಅಂತ ಮ್ಯಾನೇಜ್ಮೆಂಟ್ ಹೇಳಿದರೆ ಆದ್ದರಿಂದ ಸ್ಟಾಕ್ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿದೆ. ಹಾಗೆ ಇವರು ಡೆಲಿವರಿ ಸರ್ವಿಸನ್ನು ಪ್ರೊವೈಡ್ ಮಾಡುವಂಥ ಕಂಪನಿ ಆಗಿದ್ದು ಜನವರಿ 1ರಿಂದ ಪ್ರೈಸ್ ಹೈಕನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ. ಇದು ಕೂಡ ಮಾರ್ಜಿನನ್ನು ಇನ್ನಷ್ಟು ಬೂಸ್ಟ್ ಮಾಡುತ್ತೆ. ಈ ರೀಸನ್ನಿಂದ ಕೂಡ ಸ್ಟಾಕ್ ಪ್ರೈಸ್ನಲ್ಲಿ ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ಕಲ್ಪತರು ಪ್ರಾಜೆಕ್ಟ್ಸ್ ಇವತ್ತು ಫೋಕಸ್ನಲ್ಲಿ ಇತ್ತು. ಕಂಪನಿಗೆ 719 ಕೋಟಿಯ ಆರ್ಡರ್ ಸಿಕ್ಕಿದೆ. ಮಹಾರಾಷ್ಟ್ರದ ಥಾನೆ ಡಿಸ್ಟ್ರಿಕ್ಟ್ನಲ್ಲಿ ಮೆಟ್ರೋ ಕಾಂಟ್ರಾಕ್ಟ್ಗೆ ಇಂಜಿನಿಯರಿಂಗ್ ಪ್ರೊಕ್ಯೂರ್ಮೆಂಟ್ ಸರ್ವಿಸಸ್ನ ಪ್ರೊವೈಡ್ ಮಾಡುವಂಥ ಕಾಂಟ್ರಾಕ್ಟ್ ಕಂಪನಿಗೆ ಸಿಕ್ಕಿದೆ. ಈ ಒಂದು ನ್ಯೂಸ್ನಿಂದ ಸ್ಟಾಕ್ನಲ್ಲಿ ಹೆಚ್ಚಿನ ಒಂದು ಮೊಮೆಂಟಮ್ ಕಾಣಿಸ್ಲಿಲ್ಲ. ಫ್ಲಾಟ್ ಆಗಿ ಸ್ಟಾಕ್ ಟ್ರೇಡ್ ಆಗಿದೆ. KEC ಇಂಟರ್ನ್ಯಾಷನಲ್ ಕೂಡ ಒಂದು ಆರ್ಡರ್ನ ಪಡ್ಕೊಂಡಿದ್ದಾರೆ. 1050 ಕೋಟಿಯ ಆರ್ಡರ್ ಈ ಒಂದು ಕಂಪನಿಗೆ ಸಿಕ್ಕಿದೆ. ವಿಂಡ್ ಎನರ್ಜಿ ಸೆಗ್ಮೆಂಟ್ಗೆ ಕೂಡ ಕಂಪನಿ ಎಂಟರ್ ಆಗ್ತಿದ್ದಾರೆ. ಸೊ ಈ ಒಂದು ಸ್ಟಾಕ್ನಲ್ಲಿ ಕೂಡ ಹೆಚ್ಚಿನ ಒಂದು ಮೊಮೆಂಟಮ್ ಇವತ್ತು ನೋಡೋದಕ್ಕೆ ಸಿಗಲಿಲ್ಲ. ಕಂಪನಿ ಒಂದು ಸ್ಟ್ರಾಂಗ್ ಆರ್ಡರ್ ಬುಕ್ ಅನ್ನು ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಸೊ ಈ ಒಂದು ಆರ್ಡರ್ ಲಾಂಗ್ ಟರ್ಮ್ನಲ್ಲಿ ಖಂಡಿತವಾಗ್ಲೂ ಪಾಸಿಟಿವ್ ಆಗುತ್ತೆ. ಪೇಸ್ ಡಿಜಿಟೆಕ್ ಕಂಪನಿ ಕೂಡ BSNLನ ಕಡೆಯಿಂದ 94 ಕೋಟಿಯ ಆರ್ಡರ್ನ ಪಡ್ಕೊಂಡಿದ್ದಾರೆ. ಪೇಸ್ ಡಿಜಿಟೆಕ್ನ ಸಬ್ಸಿಡರಿಗೆ ಈ ಒಂದು ಕಾಂಟ್ರಾಕ್ಟ್ ಸಿಕ್ಕಿದೆ. 25,000 ಲಿಥಿಯಂ ಅಯಾನ್ ಬ್ಯಾಟರಿಗಳನ್ನು ಸಪ್ಲೈ ಮಾಡೋದಕ್ಕೆ ಪೇಸ್ ಡಿಜಿಟೆಕ್ನ ಸಬ್ಸಿಡರಿಗೆ ಈ ಒಂದು ಕಾಂಟ್ರಾಕ್ಟ್ ಸಿಗ್ತದೆ. ಬಟ್ ಈ ಒಂದು ನ್ಯೂಸ್ನಿಂದ ಪೇಸ್ ಡಿಜಿಟೆಕ್ ಸ್ಟಾಕ್ನಲ್ಲಿ ಕೂಡ ಹೆಚ್ಚಿನ ಒಂದು ಮೊಮೆಂಟಮ್ ಬರಲಿಲ್ಲ. ಫ್ಲಾಟ್ ಆಗೇನೆ ಸ್ಟಾಕ್ ಟ್ರೇಡ್ ಆಗಿದೆ. ಸೊ ಆರ್ಡರ್ಸ್ನ ನ್ಯೂಸ್ ಏನಿದೆ ಖಂಡಿತವಾಗ್ಲೂ ಪಾಸಿಟಿವ್ ಆಗಿರುತ್ತೆ. ಬಟ್ ಓವರ್ ಆಲ್ ಮಾರ್ಕೆಟ್ ಸೆಂಟಿಮೆಂಟ್ ಕೂಡ ಇಂಪಾರ್ಟೆಂಟ್ ಫ್ಯಾಕ್ಟರ್ನ ಪ್ಲೇ ಮಾಡುತ್ತೆ. ಹಾಗೆ ಕ್ವಾರ್ಟರ್ಲಿ ರಿಸಲ್ಟನ್ನು ಡಿಕ್ಲೇರ್ ಮಾಡುವಾಗ ಕಂಪನಿ ಈ ಆರ್ಡರ್ಸ್ಗಳನ್ನು ಮುಗಿಸ್ತಾ ಬಂದಾಗ ಕಂಪನಿಯ ಫಿನಾನ್ಷಿಯಲ್ಸ್ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಲಾಂಗ್ ಟರ್ಮ್ನಲ್ಲಿ ಈ ಆರ್ಡರ್ಸ್ನ ನ್ಯೂಸ್ ಖಂಡಿತವಾಗ್ಲೂ ಪಾಸಿಟಿವ್ ಆಗುತ್ತೆ. ಹಾಗೆ ಇವತ್ತಿನ FII/DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ FIIs ಕಡೆಯಿಂದ ನೆಟ್ ಸೆಲ್ಲಿಂಗ್ ಕಂಟಿನ್ಯೂ ಆಗ್ತದೆ. 3268 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ FIIs ಕಡೆಯಿಂದ ನೋಡೋದಕ್ಕೆ ಸಿಕ್ತು. ಬಟ್ DIIs ಒಂದು ಸ್ಟ್ರಾಂಗ್ ಬೈಯಿಂಗನ್ನು ಕಂಟಿನ್ಯೂ ಮಾಡ್ತಿದ್ದು 1525 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗನ್ನು ಇಂಡಿಯನ್ ಮಾರ್ಕೆಟ್ಸ್ನಲ್ಲಿ ಮಾಡಿದ್ದಾರೆ. ಸೊ ಅಟ್ಲೀಸ್ಟ್ ಈ ಒಂದು ವರ್ಷದಲ್ಲಾದರೂ FIIs ಒಳ್ಳೆಯ ಒಂದು ಇನ್ವೆಸ್ಟ್ಮೆಂಟನ್ನು ಇಂಡಿಯನ್ ಮಾರ್ಕೆಟ್ನಲ್ಲಿ ಮಾಡಿದ್ರೆ ಮತ್ತೆ ಮಾರ್ಕೆಟ್ನಲ್ಲಿ ಒಂದು ಮೊಮೆಂಟಮ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಅದಕ್ಕೆ ಭಾರತ ಮತ್ತು US ನಡುವೆ ಟ್ರೇಡ್ ಡೀಲ್ಸ್ ಆಗಬೇಕಾಗುತ್ತೆ. ರೂಪಾಯಿ ಕೂಡ ಡಾಲರ್ನ ಮುಂದೆ ಸ್ವಲ್ಪ ರಿಕವರ್ ಆಗಬೇಕು. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.